ಒಂದ್ಸರಿ ಒಬ್ಬ ರಾಜನಿಗೆ ಗಲ್ಫ್ ಕಲಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ. ಅದೇ ಉದ್ದ ಬ್ಯಾಟ್ ಇಟ್ಕೊಂಡು ಎಲ್ಲ ಆಡ್ತಾ ಇರ್ತಾರಲ್ಲ ಶ್ರೀಮಂತರ ಅಂಥದ್ದು. ಅದಕ್ಕೆ ಒಬ್ಬ ಒಳ್ಳೆ ಗಲ್ಫ್ ಆಟಗಾರನ್ನ ಕರೆಸಿ ಅವನ ಕೈಲಿ ಚೆನ್ನಾಗಿ ಕಲ್ತ್ಕೊಳ್ತಾರೆ. ಇವು ಕಲಿತಾರೆ, ಖುಷಿ ಆಗುತ್ತೆ ರಾಜನಿಗೆ. ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಅವ್ನು ನನಗೊಂದು ಗಲ್ಫ್ ಕ್ಲಬ್ ಬೇಕು ಅಂತ ಕೇಳ್ತಾನೆ. ಕ್ಲಬ್ ಅಂತಂದ್ರೆ ಬ್ಯಾಟ್. ರಾಜ ಅಲ್ವಾ, ಬಂಗಾರದ್ದೋ ವಜ್ರದ್ದೋ ಕೊಡ್ತಾನೆ, ನಾನು ತೋರಿಸ್ಕೊಂಡು ಶೋಕಿ ಮಾಡ್ಬೋದು ಅಂತ ಇವನಿಗೆ ಅನ್ಸುತ್ತೆ. ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ದಿವಸ ಬೆಳಗ್ಗೆ ಒಂದು ಲೆಟರ್ ಬರುತ್ತೆ. ಅದರಲ್ಲಿ ರಾಜ ನಿನಗೆ 500 ಎಕರೆ ಗಲ್ಫ್ ಕ್ಲಬ್ನ ಕೊಟ್ಟಿದ್ದಾರೆ ಅಂತ ಇರುತ್ತೆ. ರಾಜ ಅದು ಬ್ಯಾಟು ಅಂತ ಗೊತ್ತಿರಲ್ಲ ರಾಜಂಗೆ. ಅವ್ನು ಕೇಳಿದ್ದು ಒಂದು ಕ್ಲಬ್ನ ಕೊಟ್ಟಿರ್ತಾನೆ, ಎಲ್ಲ ಕುತ್ಕೊಂಡು ವಿಶ್ರಾಂತಿ ಮಾಡಿ ಆಟ ಆಡೋವಂಥದ್ದು. ನಮ್ಮ ಜೀವನದಲ್ಲೂ ಹಾಗೇನೆ. ನಾವು ಭಗವಂತನ ಏನೇನೋ ಕೇಳ್ತಾ ಇರ್ತೀವಿ, ಬಟ್ ಅವ್ನು ನಮಗೇನು ಕೊಡಬೇಕು ಅಂತ ಅನ್ಕೊಂಡಿದ್ದಾನಲ್ಲ ಅದನ್ನ ನಮಗೆ ಗೇಜ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಪ್ರೈಸ್ ಅಂತ ಪೇ ಮಾಡಬೇಕು. ಆ ಪ್ರೈಸ್ ಪೇ ಮಾಡಲಿಲ್ಲ ಅಂದರೆ ಅದು ನಮಗೆ ಸಿಗೋದಿಲ್ಲ. ಅದು ಸ್ವಲ್ಪನೇ ಆಗಿರ್ಬೋದು, ಬಟ್ ಪೇ ಮಾಡಬೇಕು. ಲಾಸ್ಟ್ ಟೈಮ್ ನಾವೇನೋ ಮಾಡಿರ್ತೀವಿ, ಅದಕ್ಕೆ ನಾವೇನು ಅನ್ಕೊಂಡಿರ್ತೀವೋ ಅದು ಸಿಗಲ್ಲ. ಅದಕ್ಕೆ ನಾನು ಇವತ್ತು ಇಷ್ಟೇ ಮಾಡ್ತೀನಿ, ನಂಗೆ ಇಷ್ಟೇ ಸಿಕ್ಕರೆ ಸಾಕು ಅಂತ ನಮಗೆ ನಾವೇ ಲಿಮಿಟ್ ಹಾಕೊಂಡ್ಬಿಡ್ತೀವಿ. ತಪ್ಪು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಹೇಳದೆಯೇ ಮಾಡುವವ ರೂಢಿಯೊಳಗೆ ಉತ್ತಮನು, ಹೇಳಿ ಮಾಡುವವನು ಮಧ್ಯಮನು, ಹೇಳಿಯೂ ಮಾಡದವನು ಅಧಮನು ಅಂತ. ಯಾರಿಗೂ ಹೇಳೋಕೆ ಹೋಗ್ಬೇಡಿ, ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ತಲೆ ಬಗ್ಗಿಸ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಅದರಿಂದ ಏನೋ ಸಿಗುತ್ತೋ ಸಿಗಲ್ವೋ ಇಲ್ಲ. ಅವನು ಅಂದ್ಕೊಂಡಿರೋದು ಏನು, ಅದಕ್ಕೆ ಎಷ್ಟು ಪ್ರೈಸ್ ಬೇಕು, ಒಂದಿನ ಎಲ್ಲಾನು ಸೇರಿಸಿ ಸಿಕ್ಕಿಬಿಡುತ್ತೆ. ಅವನು ಒಂದೇ ಸರಿ ಎಲ್ಲದಕ್ಕೂ ಸೇರಿಸಿ ಕೊಟ್ಟು ಬಿಡ್ತಾನೆ. ಯಾಕಂದ್ರೆ ಅವನೇನು ಯೋಚನೆ ಮಾಡಿದ್ದಾನೆ ಅದನ್ನು ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ.